ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ಇರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಏನಪ್ಪಾ ಅಂದ್ರೆ ಚಕ್ರವರ್ತಿ, ಜಪಾನಿನ ಚಕ್ರವರ್ತಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. 10 or 15 ಮಾರ್ಕ್ಸ್ಗೆಲ್ಲ ಕೇಳಬಹುದು ಈ ಕ್ವಶನ್ಸ್ ಅನ್ನ. ಸೊ ಇದೊಂದು ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಕ್ಲಾಸ್ ಅನ್ನ ನಾನು ಇವತ್ತು ತೆಗೆದುಕೊಳ್ತೇನೆ. ದ್ವಿತೀಯ BA ಪೊಲಿಟಿಕಲ್ ಇರುವಂತಹ ಜಪಾನ್ನ ಚಕ್ರವರ್ತಿ ಅಧಿಕಾರ ಮತ್ತೆ ಕಾರ್ಯಗಳು ಅಥವಾ ಸ್ಥಾನಮಾನ ಏನಿದೆ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋ ನೋಡುವ ಮೊದಲು ಈ ವಿಡಿಯೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತೇನೆ. ಇನ್ನು ಜಪಾನ್ನ ಚಕ್ರವರ್ತಿ ಅಧಿಕಾರ ಕಾರ್ಯಗಳು ಅಥವಾ ಅವನ ಸ್ಥಾನಮಾನ ಇದನ್ನ ನೋಡುವ ಮೊದಲು ನಾವು ಈ ಪೀಠಿಕೆಯನ್ನ ಸ್ವಲ್ಪ ಬರಿಬೇಕಾಗ್ತದೆ. ಅಂದ್ರೆ ಸ್ವಲ್ಪ ಯಾವುದೇ ಪಠ್ಯಭಾಗ ಅಥವಾ ಯಾವುದೇ ಕ್ವಶನ್ಸ್ಗೆ ಆನ್ಸರ್ ಮಾಡುವ ಮೊದಲು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಪೀಠಿಕೆಯನ್ನ ನೀವು ಬರಿಬೇಕಾಗ್ತದೆ. ಹಾಗೆ ಆ ಪೀಠಿಕೆಯನ್ನ ನಾನು ಇವತ್ತು ನಿಮ್ಗೆ ಹೇಳುವುದಾದ್ರೆ, ಬ್ರಿಟನ್ನಿನಲ್ಲಿರುವಂತೆಯೇ ಜಪಾನಿನಲ್ಲಿಯೂ ರಾಜಪ್ರಭುತ್ವದ ಸರ್ಕಾರ ಪದ್ಧತಿ ಅಸ್ತಿತ್ವದಲ್ಲಿದ್ದು ಜಪಾನ್ ಚಕ್ರವರ್ತಿಯು ರಾಷ್ಟ್ರದ ಮುಖ್ಯಸ್ಥನಾಗಿರ್ತಾನೆ. ಅಂದ್ರೆ ಬ್ರಿಟನ್ ಪದ್ಧತಿ ಏನು ಸಂಸತ್ತಿನಲ್ಲಿರುವಂತ ರೀತಿಯೇ ಜಪಾನ್ನಲ್ಲಿ ಕೂಡ ರಾಜಪ್ರಭುತ್ವದ ಸರ್ಕಾರ ಪದ್ಧತಿ ವ್ಯವಸ್ಥೆಯಲ್ಲಿರ್ತದೆ. ಹಾಗೆ ಜಪಾನ್ ಚಕ್ರವರ್ತಿ ಏನಿರ್ತಾನೆ ಅವನು ಆ ರಾಷ್ಟ್ರದ ಮುಖ್ಯಸ್ಥನಾಗಿರ್ತಾನೆ. ಜಪಾನಿನಲ್ಲಿ ರಾಜಪ್ರಭುತ್ವವು ಅತಿ ಪುರಾತನ ಸಂಸ್ಥೆಯಾಗಿದ್ದು ಕ್ರಿಸ್ತಪೂರ್ವ 660ರಿಂದಲೂ ಅಸ್ತಿತ್ವದಲ್ಲಿರ್ತದೆ. ಜಪಾನ್ನಲ್ಲಿ ರಾಜಪ್ರಭುತ್ವ ಏನಿದೆ ಅದು ತುಂಬಾ ಓಲ್ಡ್ ಆಗಿರುತ್ತದೆ, ಅಂದ್ರೆ ಅತಿ ಪುರಾತನವಾದ ಒಂದು ಸಂಸ್ಥೆಯಾಗಿರ್ತದೆ. ಅಲ್ಲದೆ ಕ್ರಿಸ್ತಪೂರ್ವ 660ರಲ್ಲಿ ಅದು ಅಸ್ತಿತ್ವದಲ್ಲಿ ಇರ್ತದೆ. ಪ್ರಾರಂಭದಲ್ಲಿ ಜಪಾನಿನ ಚಕ್ರವರ್ತಿ ಅತ್ಯಂತ ವ್ಯಾಪಕ ಅಧಿಕಾರಗಳನ್ನು ಹೊಂದಿದ್ದು ನೈಜ ಅಧಿಕಾರವನ್ನ ಚಲಾಯಿಸ್ತಾ ಇದ್ದ. ಅಂದ್ರೆ ಅದು ಏನು ಯಾವಾಗ ಅಸ್ತಿತ್ವಕ್ಕೆ ಬರ್ತದೆ ಅಂತಹ ಸಂದರ್ಭದಲ್ಲಿ ಜಪಾನಿನ ಚಕ್ರವರ್ತಿ ಏನಿರ್ತಾನೆ ಅವನು ಅಧಿಕಾರಗಳನ್ನು ವ್ಯಾಪಕವಾಗಿ ಹೊಂದಿದ್ದು ಮತ್ತೆ ನೈಜವಾದ ಅಧಿಕಾರವನ್ನ ಚಲಾಯಿಸ್ತಾ ಇರ್ತಾನೆ. ಆದರೆ 1947ರ ನೂತನ ಸಂವಿಧಾನವು ಆತನ ಹೆಚ್ಚಿನ ಅಧಿಕಾರಗಳನ್ನ ಕಡಿತಗೊಳಿಸಿ ಕೇವಲ ಸಂವಿಧಾನಾತ್ಮಕ ಮುಖ್ಯಸ್ಥರ ಸ್ಥಾನಮಾನಕ್ಕೆ ಇಳಿಸಿದೆ. ಅಂದ್ರೆ ಮೊದಲ ಅವನಿಗೆ ಅಧಿಕಾರ ಅಥವಾ ಏನು ನೈಜ ಅಧಿಕಾರ ಅವನಿಗೆ ನಿಜವಾದ ಅಧಿಕಾರ ಅವನಿಗೆ ಇತ್ತು. ಆದ್ರೆ 1947ರಲ್ಲಿ ನೂತನ ಸಂವಿಧಾನ ಏನು ಜಾರಿಗೆ ಬರ್ತದೆ ಅದರ ನಂತರ ಈ ಜಪಾನಿನ ಚಕ್ರವರ್ತಿ ಏನಿರ್ತಾನೆ ಅವನ ಅಧಿಕಾರದಲ್ಲಿ ಕಡಿತಗೊಳಿಸ್ತಾರೆ. ಮತ್ತೆ ಅದನ್ನ ಬರೀ ಕೇವಲ ಅವನು ಸಂವಿಧಾನಾತ್ಮಕ ಮುಖ್ಯಸ್ಥರ ಸ್ಥಾನಮಾನಕ್ಕಷ್ಟೇ ಅವನ ವ್ಯವಸ್ಥೆ ಇರ್ತದೆ ಅಥವಾ ಅವನ ಆಡಳಿತ ಇರ್ತದೆ. ಹೀಗೆ ಜಪಾನಿನ ಚಕ್ರವರ್ತಿಯು ಸಂವಿಧಾನಾತ್ಮಕ ಮುಖ್ಯಸ್ಥನಾಗಿದ್ದರೆ ಅಲ್ಲಿನ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿದೆ. ಅಂದ್ರೆ ನಿಜವಾದ ಕಾರ್ಯಾಂಗ ಅಥವಾ ಕಾರ್ಯ ಎಲ್ಲ ನಡೆಸುವುದು ಅಲ್ಲಿನ ಮಂತ್ರಿಮಂಡಲವಾಗಿರ್ತದೆ. ಆದರೆ ಜಪಾನಿನ ಚಕ್ರವರ್ತಿ ಸಂವಿಧಾನಾತ್ಮಕವಾಗಿ ಮುಖ್ಯಸ್ಥನಾಗಿದ್ದಾನೆ ಅಷ್ಟೇ. ಇನ್ನು ಸಚಿವ ಸಂಪುಟವು ಜಪಾನಿನ ಸಂವಿಧಾನಾತ್ಮಕ ವ್ಯವಸ್ಥೆಯ ಕೇಂದ್ರ ಬಿಂದುವಾಗಿದೆ. ಪ್ರಧಾನಮಂತ್ರಿಯು ಸಚಿವ ಸಂಪುಟದ ಕೇಂದ್ರ ಬಿಂದುವಾಗಿರ್ತಾನೆ. ಈ ರೀತಿ ಜಪಾನಿನ ಕಾರ್ಯಾಂಗವು ಚಕ್ರವರ್ತಿ, ಸಚಿವ ಸಂಪುಟ ಮತ್ತು ಪ್ರಧಾನಿಯನ್ನ ಒಳಗೊಂಡಿರ್ತದೆ. ಜಪಾನಿನ ಕಾರ್ಯಾಂಗದಲ್ಲಿ ಚಕ್ರವರ್ತಿ, ಸಚಿವ ಸಂಪುಟ ಮತ್ತೆ ಪ್ರಧಾನಿಗಳು ಇರ್ತಾರೆ. ಮತ್ತೆ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿರ್ತದೆ. ಇಲ್ಲಿ ಇವನು ಚಕ್ರವರ್ತಿ ಎನ್ನುವರು ಏನಿರ್ತಾರೆ ಅವರು ಸಂವಿಧಾನಾತ್ಮಕವಾಗಿ ಮುಖ್ಯಸ್ಥರಾಗಿರ್ತಾರೆ. ಇದಿಷ್ಟನ್ನ ನಾವು ನೋಡ್ಬೋದಾಗಿದೆ. ಜಪಾನಿನ ಸಂವಿಧಾನವು ಬ್ರಿಟನ್ನಿನ ಸಂವಿಧಾನದಂತೆ ರಾಜಪ್ರಭುತ್ವದ ಸರ್ಕಾರ ಪದ್ಧತಿಯ ವ್ಯವಸ್ಥೆ ತರಹ ಇರ್ತಿತ್ತು. ಹಾಗೇನೆ ಜಪಾನಿನ ಚಕ್ರವರ್ತಿ ರಾಷ್ಟ್ರದ ಮುಖ್ಯಸ್ಥನಾಗಿರ್ತಾನೆ. ಜಪಾನಿನಲ್ಲಿ ರಾಜಪ್ರಭುತ್ವವು ಅತಿ ಪುರಾತನ ವ್ಯವಸ್ಥೆಯಾಗಿರ್ತದೆ. ಕ್ರಿಸ್ತಪೂರ್ವ 660ರಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. ಮತ್ತೆ ಪ್ರಾರಂಭದಲ್ಲಿ ಜಪಾನಿನ ಚಕ್ರವರ್ತಿಗೆ ಅತ್ಯಂತ ಹೆಚ್ಚಿನ ಅಧಿಕಾರಗಳು ಇದ್ದು ನೈಜವಾದ ಅಧಿಕಾರವನ್ನು ಅವನು ಸಾಧಿಸ್ತಾ ಇರ್ತಾನೆ. ಆದ್ರೆ ಸಂವಿಧಾನ ಜಾರಿಗೆ ಬರ್ತದೆ 1947ರಲ್ಲಿ. ಅದರ ನಂತರ ಅವನ ಅಧಿಕಾರಗಳೆಲ್ಲ ಕಡಿತವಾಗಿ ಸಂವಿಧಾನಾತ್ಮಕವಾಗಿ ಅಷ್ಟೇ ಅವನ ಸಂವಿಧಾನಾತ್ಮಕವಾಗಿರುವಂತಹ ಮುಖ್ಯಸ್ಥರ ಸ್ಥಾನಗಳಿಗೆ ಅವನು ಕೂಡ ಸೇರ್ಕೊಳ್ತಾನೆ. ಹೀಗೆ ಜಪಾನಿನ ಚಕ್ರವರ್ತಿಯು ಸಂವಿಧಾನಾತ್ಮಕ ಮುಖ್ಯಸ್ಥನಾಗಿದ್ದರೆ ಅಲ್ಲಿನ ಮಂತ್ರಿಮಂಡಲವೇ ನೈಜ ಕಾರ್ಯಾಂಗವಾಗಿದೆ. ಇದಿಷ್ಟು ಕೂಡ ನಾವು ಪೀಠಿಕೆಯಲ್ಲಿ ಬರಿಬೇಕಾಗ್ತದೆ. ಇನ್ನು ನಾವು ಚಕ್ರವರ್ತಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಅಧಿಕಾರ ಅಥವಾ ಕಾರ್ಯಗಳನ್ನೆಲ್ಲ ನೋಡುವುದಾದ್ರೆ, ಬ್ರಿಟನ್ನಿನ ರಾಜಪ್ರಭುತ್ವದಂತೆ ಜಪಾನಿನ ರಾಜಪ್ರಭುತ್ವವು ಸಹ ಆನುವಂಶಿಕ ವ್ಯವಸ್ಥೆಯಾಗಿದೆ. ಆನುವಂಶಿಕ ಅಂದ್ರೆ ಹಿಂದಿನಿಂದ ಬಂದಂತಹ ಒಂದು ವ್ಯವಸ್ಥೆ ಆಗಿರ್ತದೆ ಜಪಾನಿನ ರಾಜಪ್ರಭುತ್ವ. 1947ರಲ್ಲಿ ಜಪಾನಿನ ಸಂಸತ್ತು ಪಾಸು ಮಾಡಿದ ಇಂಪೀರಿಯರ್ ಹೌಸ್ ಲಾ ಸಿಂಹಾಸನದ ಹಕ್ಕುದಾರಿಕೆಯನ್ನ ನಿರ್ಧರಿಸಿದೆ. ಅಂದ್ರೆ 1947ರಲ್ಲಿ ಜಪಾನಿನ ಸಂಸತ್ತು ಡಯಟ್ ಏನ್ ಹೇಳ್ತಾರೆ ಅದು ಪಾಸು ಮಾಡಿದ ಇಂಪೀರಿಯರ್ ಹೌಸ್ ಲಾ ಸಿಂಹಾಸನದ ಹಕ್ಕುದಾರಿಕೆಯನ್ನು ನಿರ್ಧರಿಸುತ್ತದೆ. ಇಂಪೀರಿಯರ್ ಹೌಸ್ ಕಾಯ್ದೆಯನ್ನು ರಚಿಸುವ, ತಿದ್ದುಪಡಿ ಮಾಡುವ, ರದ್ದುಗೊಳಿಸುವ ಅಧಿಕಾರವು ಕೇವಲ ಡಯಟ್ಗೆ ಮಾತ್ರ ಇದೆ. ಅಂದ್ರೆ ಈ ಕಾಯ್ದೆಯ ಪ್ರಕಾರ ಚಕ್ರವರ್ತಿಯ ನಿಧನದ ನಂತರ ಆತನ ಗಂಡು ಸಂತತಿ ಅಂದ್ರೆ ಚಕ್ರವರ್ತಿಯ ಹಿರಿಯ ಮಗನು ಚಕ್ರವರ್ತಿ ಆಗ್ತಾನೆ. ಚಕ್ರವರ್ತಿಗೆ ಮಕ್ಕಳಿಲ್ಲದಿದ್ದಾಗ ಚಕ್ರವರ್ತಿಯು ದತ್ತು ತೆಗೆದುಕೊಳ್ಳುವಂತಿಲ್ಲ. ಅರಸು ಮನೆತನದಲ್ಲಿ ಚಕ್ರವರ್ತಿಯ ನಂತರ ಹಕ್ಕುದಾರಿಕೆಯನ್ನು ಪಡೆದವರು ಸಿಂಹಾಸನವನ್ನ ಪಡಿತಾರೆ. ಇಂಪೀರಿಯರ್ ಹೌಸ್ ಲಾ ಎನ್ನುವಂತ ಒಂದು ಹಕ್ಕುದಾರಿಕೆ ಪಡೆದಿರ್ತದೆ.
ಮತ್ತೆ ಇಂಪೀರಿಯರ್ ಹೌಸ್ ಲಾ ಕಾಯ್ದೆಯನ್ನು ರಚಿಸುವ ತಿದ್ದುಪಡಿ ಮಾಡುವಂತಹ ಅಧಿಕಾರ ಏನಿರ್ತದೆ ಅದು ಕೇವಲ ಜಪಾನಿನ ಸಂಸತ್ತಿಗೆ ಮಾತ್ರ ಇರ್ತದೆ, ಡಯೆಟ್ಗೆ ಮಾತ್ರ ಇರ್ತದೆ. ಆದರೆ ಚಕ್ರವರ್ತಿಗೆ ಅಧಿಕಾರ ಇರುವುದಿಲ್ಲ. ಮತ್ತೆ ಚಕ್ರವರ್ತಿ ಎಲ್ಲಾದ್ರೂ ಮರಣ ಹೊಂದಿದ ಸಂದರ್ಭದಲ್ಲಿ ಅವನ ನಂತರ ಅವನ ಮಗನಾದವನು ಉತ್ತರಾಧಿಕಾರಿ ಆಗಿರ್ತಾನೆ. ಚಕ್ರವರ್ತಿಯ ಹಿರಿಯ ಮಗ ಉತ್ತರಾಧಿಕಾರಿ ಆಗಿರ್ತಾನೆ. ಇನ್ ಕೇಸ್ ಅವನಿಗೆ ಮಕ್ಕಳಿಲ್ಲದೆ ಹೋದ್ರೆ ಅವನು ದತ್ತು ಪಡೆಯುವ ಹಾಗಿಲ್ಲ, ದತ್ತು ಪಡೆದವನು ಕೂಡ ಅಧಿಕಾರಕ್ಕೆ ಬರುವ ಹಾಗಿಲ್ಲ. ಹಾಗೇನೆ ಅರಸು ಮನೆತನದಲ್ಲಿರುವಂತಹ ಅರಸು ಮನೆತನಕ್ಕೆ ಆ ಇರುವಂತಹವರು ಚಕ್ರವರ್ತಿ ನಂತರ ಹಕ್ಕುದಾರಿಕೆಯನ್ನ ಪಡೆದು ಸಿಂಹಾಸನವನ್ನ ಪಡೀತಾರೆ. ಇದಿಷ್ಟು ಕೂಡ ಜಪಾನಿನ ಚಕ್ರವರ್ತಿಯ ಅಧಿಕಾರ ಆಗಿರ್ತದೆ. ಮತ್ತೆ ನೂತನ ಚಕ್ರವರ್ತಿಯು ಯಾವುದಾದರೊಂದು ಕಾಯಿಲೆಯಿಂದ ಆಳಲು ಅಸಮರ್ಥರಾದಾಗ ಇಂಪೀರಿಯರ್ ಕೌನ್ಸಿಲ್ನ ಸದಸ್ಯರು ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಸಿಂಹಾಸನವನ್ನ ಯಾರಿಗೆ ನೀಡಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾರೆ. ಅಂದ್ರೆ ಈಗ ಚಕ್ರವರ್ತಿ ಅವನ ಅಧಿಕಾರದಲ್ಲಿರುವಾಗ ಅಥವಾ ಏನಾದ್ರೂ ಅವನ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾಗ, ಅಸಮರ್ಥನಾಗಿದ್ದಾಗ ಇಂಪೀರಿಯರ್ ಕೌನ್ಸಿಲಿಂಗ್ ಏನಿದೆ, ಕೌನ್ಸಿಲ್ನ ಸದಸ್ಯರೇನಿರ್ತಾರೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಸೇರ್ಕೊಂಡು ನಂತರ ಸಿಂಹಾಸನವನ್ನ ಯಾರಿಗೆ ನೀಡಬೇಕು ಎಂದು ಹೇಳ್ತಾರೆ. ಇನ್ನು 18 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನವರು ಸಿಂಹಾಸನಕ್ಕೆ ಬಂದಲ್ಲಿ ಓರ್ವ ಪ್ರತಿನಿಧಿಯನ್ನು ಕೂಡ ನೇಮಿಸ್ತಾರೆ. ಅಂದ್ರೆ ಚಕ್ರವರ್ತಿಯ ಮರಣ ನಂತರ ಅವನ ಮಗ ಚಿಕ್ಕವನಾಗಿದ್ರೆ, 18 ವರ್ಷಗಳಿಂದ ಕಡಿಮೆ ವಯಸ್ಸಿನವನಾಗಿದ್ರೆ ಸಿಂಹಾಸನಕ್ಕೆ ಬಂದ್ರೆ ಅವನಿಗೋಸ್ಕರ ಒಬ್ಬ ಪ್ರತಿನಿಧಿಯನ್ನು ಕೂಡ ನೇಮಿಸ್ತಾರೆ. ಅಂದ್ರೆ ಅವರಿಗೆ ವರ್ಷ ಕಡಿಮೆ ಇರುವುದು, ಅನುಭವ ಕಡಿಮೆ ಇರುವುದರಿಂದ ಅವರಿಗೆ ಒಬ್ಬ ಪ್ರತಿನಿಧಿಯನ್ನು ಕೂಡ ನೀಡ್ತಾರೆ. ಚಕ್ರವರ್ತಿಯ ಹೆಸರಿನಲ್ಲಿ ರಾಜ ಪ್ರತಿನಿಧಿಯೇ ಅವರ ಕಾರ್ಯಗಳನ್ನ ನೋಡ್ಕೊಳ್ತಾರೆ. ಒಟ್ಟಾರೆ ಸಿಂಹಾಸನಕ್ಕೆ ಹಕ್ಕುದಾರಿಕೆಯನ್ನು ಜನತೆಯೇ ನಿರ್ಧರಿಸುತ್ತಾರೆ ಹೊರತು ರಾಜಮನೆತನದ ಸದಸ್ಯರಲ್ಲ. ಸೊ ಏನು ಇಂಪೀರಿಯರ್ ಹೌಸ್ ಲಾ ಎನ್ನುವಂತಹ ಒಂದು ಹಕ್ಕುದಾರಿಕೆ ಏನಿದೆ ಅಥವಾ ಒಂದು ಕೌನ್ಸಿಲ್ ಏನಿದೆ, ಅವರ ಪ್ರಕಾರ ಅವರಲ್ಲಿ ಕಾಯ್ದೆಗಳನ್ನ ಅವರೇ ರಚಿಸ್ತಾರೆ. ಮತ್ತೆ ಆ ಕಾಯ್ದೆಯನ್ನ ತಿದ್ದುಪಡಿ ಅಥವಾ ರಚಿಸುವ ಅಧಿಕಾರ ಕೇವಲ ಡಯೆಟ್ಗೆ ಮಾತ್ರ ಇರ್ತದೆ. ಈ ಕಾಯ್ದೆ ಪ್ರಕಾರ ಚಕ್ರವರ್ತಿ ಮರಣ ನಂತರ ಅವರ ಮಗ ಅಧಿಕಾರಕ್ಕೆ ಬರಬೇಕು. ಇನ್ ಕೇಸ್ ಮಗ ಇಲ್ಲದೆ ಇದ್ದಲ್ಲಿ ದತ್ತು ಪಡೆದವರು ಅಧಿಕಾರಕ್ಕೆ ಬರುವ ಹಾಗಿಲ್ಲ, ದತ್ತು ಪಡೆಯುವಂತಿಲ್ಲ. ಮತ್ತೆ ಅರಸು ಮನೆತನದಲ್ಲಿ ಹಕ್ಕುದಾರಿಕೆ ಪಡೆದವರು ಯಾರಾದ್ರೂ ಇದ್ರೆ ಸಿಂಹಾಸನವನ್ನ ಏರಬಹುದು. ಮತ್ತೆ ನೂತನ ಚಕ್ರವರ್ತಿ ಆದವರು ಏನಾದ್ರು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ರೆ ಅವರು ಇಂಪೀರಿಯರ್ ಕೌನ್ಸಿಲ್ ಸದಸ್ಯರೇನಿದ್ದಾರೆ ಅವರು ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರಿ ಮುಂದೆ ಯಾರು ಚಕ್ರವರ್ತಿ ಆಗ್ಬೇಕು ಎನ್ನುವಂತ ನಿರ್ಣಯವನ್ನ ತೆಗೆದುಕೊಳ್ಬೇಕು. ಹಾಗೇನೆ ಚಕ್ರವರ್ತಿಯ ಮರಣ ನಂತರ ಅವರ ಮಗ ಅಧಿಕಾರಕ್ಕೆ ಬಂದಲ್ಲಿ, ಮಗನಿಗೆ 18 ವರ್ಷಕ್ಕಿಂತ ಕೆಳಗಿನವರಾದರಲ್ಲಿ ಯಾರಾದ್ರೂ ಅಧಿಕಾರಕ್ಕೆ ಬಂದಲ್ಲಿ ಅಂತಹವರಿಗೆ ಒಬ್ರು ಪ್ರತಿನಿಧಿಯನ್ನ ನೀಡ್ತಾರೆ. ಮತ್ತೆ ಆ ಪ್ರತಿನಿಧಿಯೇ ರಾಜಪ್ರತಿನಿಧಿ ಅನ್ನುವಂಥವ್ರು ಏನಿರ್ತಾರೆ ಅವರೇ ಎಲ್ಲ ನಿರ್ಧಾರಗಳನ್ನ ಕಾರ್ಯಗಳನ್ನ ನೋಡ್ಕೊಳ್ತಾರೆ. ಒಟ್ಟಾರೆ ಸಿಂಹಾಸನಕ್ಕೆ ಹಕ್ಕುದಾರಿಕೆಯನ್ನ ಜನತೆ ನಿರ್ಧರಿಸ್ತಾರೆ ಹೊರತು ರಾಜಮನೆತನದ ಯಾವ ಸದಸ್ಯರು ಅಲ್ಲ. ಅಲ್ಲಿ ಎಲ್ಲರೂ ಪ್ರಜೆಗಳೇನಿದ್ದಾರೆ ಅವರೇ ಸೇರ್ಕೊಂಡು ಅಧಿಕಾರಿಗಳನ್ನ ಸಿಂಹಾಸನಕ್ಕೆ ಹಕ್ಕುದಾರಿಕೆಯನ್ನು ಜನತೆಯೇ ನಿರ್ಧರಿಸಬೇಕಾಗ್ತದೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇದಿಷ್ಟು ಜಪಾನಿನ ಚಕ್ರವರ್ತಿಯ ಬಗ್ಗೆ, ಅಥವಾ ಅವರನ್ನು ಹೇಗೆ ನಾವು ಚುನಾಯಿಸ್ತೇವೆ ಅದರ ಬಗ್ಗೆ ಆಗಿರ್ತದೆ. ಇನ್ನು ಚಕ್ರವರ್ತಿಯ ಅಧಿಕಾರ ಮತ್ತೆ ಕಾರ್ಯಗಳನ್ನ ನೋಡುವುದಾದ್ರೆ, ಜಪಾನ್ ಸಂವಿಧಾನದ 6 ಮತ್ತು 7ನೇ ವಿಧಿಗಳು ಚಕ್ರವರ್ತಿಯ ಕಾರ್ಯಗಳನ್ನ ಉಲ್ಲೇಖಿಸಿದೆ. ಆತನ ಅಧಿಕಾರ ಮತ್ತು ಕಾರ್ಯಗಳನ್ನ ಈ ಕೆಳಗಿನಂತೆ ಚರ್ಚಿಸಬಹುದು. ಅವರ ಕಾರ್ಯಗಳನ್ನ 3 ವಿಧಗಳಾಗಿ ಹೇಳ್ತಾರೆ. ಒಂದು ಕಾರ್ಯಾಂಗೀಯ ಅಧಿಕಾರ, ಇನ್ನೊಂದು ಶಾಸನೀಯ ಅಧಿಕಾರ, ಮತ್ತೊಂದು ನ್ಯಾಯಿಕ ಅಧಿಕಾರ. ಸೊ ಕಾರ್ಯಾಂಗೀಯ ಅಧಿಕಾರವನ್ನು ನೋಡುವುದಾದ್ರೆ, ಜಪಾನಿನ ಚಕ್ರವರ್ತಿಯು ವ್ಯಾಪಕ ಕಾರ್ಯಾಂಗೀಯ ಅಧಿಕಾರವನ್ನ ಹೊಂದಿರ್ತಾನೆ. ಡಯಟ್ ಗೊತ್ತು ಮಾಡಿದವರನ್ನು ಪ್ರಧಾನಿಯನ್ನು ಚಕ್ರವರ್ತಿಯು ನೇಮಿಸುತ್ತಾನೆ. ಡಯಟ್ ಗೊತ್ತು ಮಾಡಿದ ಪ್ರಧಾನಿಯನ್ನ ಚಕ್ರವರ್ತಿ ನೇಮಿಸ್ತಾನೆ. ಡಯಟ್ ಅಂದ್ರೆ ಸಂಸತ್ತು ನೇಮಕ ಮಾಡಬೇಕು, ಅವರನ್ನ ಸಂಸತ್ತೇನಿದೆ ಅವರು ಗೊತ್ತು ಮಾಡಬೇಕು. ಹಾಗೆ ಪ್ರಧಾನಿಯನ್ನ ಗೊತ್ತು ಮಾಡಿದವರನ್ನು ಪ್ರಧಾನಿಯನ್ನ ಚಕ್ರವರ್ತಿ ನೇಮಿಸ್ತಾನೆ. ಇದು ಫಸ್ಟ್ ಪಾಯಿಂಟ್ ಆಗಿರ್ತದೆ. ಇನ್ನು ಮಂತ್ರಿಗಳ ಮತ್ತು ಇತರ ಅಧಿಕಾರಿಗಳ ನೇಮಕಾತಿ ಹಾಗೂ ವಜಾ ಆದೇಶಗಳಿಗೆ ಚಕ್ರವರ್ತಿ ದೃಢೀಕರಣ ನೀಡಬೇಕಾಗ್ತದೆ. ಅಂದ್ರೆ ಯಾರಾದ್ರೂ ಮಂತ್ರಿಗಳನ್ನ ಅಧಿಕಾರಿಗಳನ್ನ ನೇಮಕ ಮಾಡುವುದು ಅಥವಾ ತೆಗೆಯುವುದಿದ್ರೆ ಆ ಆದೇಶಗಳಿಗೆ ಚಕ್ರವರ್ತಿ ದೃಢೀಕರಣ ನೀಡಿದ ಮೇಲೆ ಅವರನ್ನ ನೇಮಿಸಬಹುದು ಅಥವಾ ವಜಾ ಮಾಡಬಹುದು. ಇನ್ನು 3ನೇ ಪಾಯಿಂಟ್ ನೋಡುವುದಾದ್ರೆ, ಕಾರ್ಯಾಂಗೀಯ ಅಧಿಕಾರದಲ್ಲಿ ವಿದೇಶಿ ರಾಯಭಾರಿಗಳನ್ನ ಮತ್ತೆ ಮಂತ್ರಿಗಳನ್ನ ಬರಮಾಡಿಕೊಳ್ಳುವುದು ಕೂಡ ಜಪಾನಿನ ಚಕ್ರವರ್ತಿಯ ಕಾರ್ಯವಾಗಿರ್ತದೆ. ಇನ್ನು ಪರರಾಷ್ಟ್ರಗಳೊಡನೆ ಮಾಡಿಕೊಂಡ ಒಪ್ಪಂದಗಳಿಗೆ ಸಮ್ಮತಿ ನೀಡುವುದು ಕೂಡ ಅವನ ಕಾರ್ಯಾಂಗೀಯ ಅಧಿಕಾರಗಳಲ್ಲಾಗಿರ್ತದೆ. ಇನ್ನು ಸಚಿವ ಸಂಪುಟದ ಸಲಹೆ ಮೇರೆಗೆ ಕ್ಷಮಾದಾನ ನೀಡುವುದು, ಇಲ್ಲವೇ ಶಿಕ್ಷೆಯನ್ನು ಕಡಿಮೆ ಮಾಡುವುದು ಮತ್ತು ಔಪಚಾರಿಕ ಕಾರ್ಯಗಳನ್ನ ನೆರವೇರಿಸುವುದು ಕೂಡ ಕಾರ್ಯಾಂಗೀಯ ಅಧಿಕಾರಗಳಲ್ಲಿ ಬರ್ತದೆ. ಅಂದ್ರೆ ಕಾರ್ಯಾಂಗೀಯ ಅಧಿಕಾರಗಳೇನಿದೆ ಚಕ್ರವರ್ತಿಯಲ್ಲಿ ಇದಿಷ್ಟು ಕೂಡ 1, 2, 3, 4, 5 ಏನು ಪಾಯಿಂಟ್ ಇದೆ ಇದಿಷ್ಟನ್ನ ಕೂಡ ಬರಿಬೇಕಾಗ್ತದೆ. ಅಂದ್ರೆ ಮಂತ್ರಿಗಳನ್ನ ಅಥವಾ ಅಧಿಕಾರಿಗಳನ್ನ ನೇಮಕ ಮಾಡುದು, ವಜಾ ಮಾಡುದು ಕೂಡ
ಅದಕ್ಕೆ ದೃಢೀಕರಣ ನೀಡುವುದು ಕೂಡ ಚಕ್ರವರ್ತಿಯ ಕಾರ್ಯವಾಗಿರ್ತದೆ. ಡಯಟ್ ಗೊತ್ತು ಮಾಡಿದ ಪ್ರಧಾನಿಯನ್ನ ಚಕ್ರವರ್ತಿ ನೇಮಿಸಬೇಕಾಗ್ತದೆ. ಇನ್ನು ವಿದೇಶಿ ರಾಯಭಾರಿಗಳು ಮತ್ತು ಮಂತ್ರಿಗಳನ್ನ ಬರಮಾಡಿಕೊಳ್ಬೇಕಾಗ್ತದೆ. ಪರರಾಷ್ಟ್ರಗಳನ್ನ ಮಾಡಿಕೊಂಡ ಒಪ್ಪಂದಗಳಿಗೆ ಸಮ್ಮತಿ ನೀಡುವುದು ಕೂಡ ಚಕ್ರವರ್ತಿಯ ಕಾರ್ಯವಾಗಿರ್ತದೆ. ಇನ್ನು ಕೊನೆಯ ಪಾಯಿಂಟ್ ನೋಡುವುದಾದ್ರೆ, ಸಚಿವ ಸಂಪುಟದ ಸಲಹೆ ಮೇರೆಗೆ ಕ್ಷಮಾದಾನ ನೀಡುವುದು, ಇಲ್ಲವೇ ಶಿಕ್ಷೆಯನ್ನ ಕಡಿಮೆ ಮಾಡುವುದು ಮತ್ತು ಔಪಚಾರಿಕ ಕಾರ್ಯಗಳನ್ನು ನೆರವೇರಿಸುವುದು ಚಕ್ರವರ್ತಿಯ ಕಾರ್ಯಾಂಗೀಯ ಅಧಿಕಾರಗಳಲ್ಲಿ ಬರ್ತದೆ. ಇದಿಷ್ಟು 5 ಪಾಯಿಂಟ್ಗಳನ್ನ ಕಾರ್ಯಾಂಗೀಯ ಅಧಿಕಾರಗಳಲ್ಲಿ ಬರೀರಿ. ಆಮೇಲೆ ಶಾಸನೀಯ ಅಧಿಕಾರವನ್ನ ನೋಡುದಾದ್ರೆ, ಜಪಾನ್ ಚಕ್ರವರ್ತಿಯ ಶಾಸನೀಯ ಕಾರ್ಯಗಳು ಈ ಕೆಳಗಿನಂತಿವೆ. 1. ಡಯಟ್ನ ಅಧಿವೇಶನಗಳನ್ನು ಕರೆಯುವುದು, ಡಯಟ್ನ ಕೆಳಮನೆಯಾದ ಪ್ರತಿನಿಧಿಗಳ ಸಭೆಯನ್ನು ಅದರ ಅವಧಿ ಮುಗಿದ ನಂತರ ಅವಧಿಗೆ ಮುನ್ನ ಪ್ರಧಾನಿಯ ಸಲಹೆ ಮೇರೆಗೆ ವಿಸರ್ಜಿಸುವುದು. ಅಂದ್ರೆ ಡಯಟ್ನ ಅಂದ್ರೆ ಸಂಸತ್ತಿನ ಕೆಳಮನೆಯಾದ ಪ್ರತಿನಿಧಿಗಳ ಸಭೆ ಏನಿರ್ತದೆ ಅದರ ಅವಧಿ ಮುಗಿದ ನಂತರ ಅವಧಿ ಅಥವಾ ಅವಧಿ ಮುಗಿದ ಮುನ್ನ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಅದನ್ನ ವಿಸರ್ಜಿಸುವುದು. ಮತ್ತೆ 3ನೇ ಪಾಯಿಂಟ್, ಡಯಟ್ನ ಚುನಾವಣೆಯನ್ನು ಘೋಷಿಸುವುದು. 4ನೇ ಪಾಯಿಂಟ್, ಸಂವಿಧಾನಾತ್ಮಕ ತಿದ್ದುಪಡಿಗಳು, ಕಾಯ್ದೆಗಳು, ಕ್ಯಾಬಿನೆಟ್ನ ಆಜ್ಞೆಗಳು ಮತ್ತು ಒಪ್ಪಂದಗಳಿಗೆ ಅಧಿಕಾರ ಮುದ್ರೆ ಹಾಕುವುದು. ಇದಿಷ್ಟು ಕೂಡ ಜಪಾನಿನ ಶಾಸನೀಯ ಅಧಿಕಾರವಾಗಿರ್ತದೆ. ಅಂದ್ರೆ 1ನೇದಾಗಿ ಡಯಟ್ನ ಅಧಿವೇಶನಗಳನ್ನು ಕರೆಯುವುದು, 2 ಡಯಟ್ನ ಕೆಳಮನೆಯಾದ ಪ್ರತಿನಿಧಿಗಳ ಸಭೆಯನ್ನು ಅದರ ಅವಧಿ ಮುಗಿದ ನಂತರ ಅಥವಾ ಅವಧಿಗೆ ಮುನ್ನ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ವಿಸರ್ಜಿಸುವುದು, ಹಾಗೂ 3ನೇದಾಗಿ ಡಯಟ್ನ ಚುನಾವಣೆಯನ್ನು ಘೋಷಿಸುವುದು. 4 ಸಂವಿಧಾನಾತ್ಮಕ ತಿದ್ದುಪಡಿಗಳು, ಕಾಯ್ದೆಗಳು, ಕ್ಯಾಬಿನೆಟ್ನ ಆಜ್ಞೆಗಳು ಮತ್ತು ಒಪ್ಪಂದಗಳಿಗೆ ಅಧಿಕಾರ ಮುದ್ರೆ ಹಾಕುವುದು. ಇದಿಷ್ಟು ಕೂಡ ಶಾಸನೀಯ ಅಧಿಕಾರವಾಗಿರ್ತದೆ ಜಪಾನ್ ಚಕ್ರವರ್ತಿದು. ಇನ್ನು ನ್ಯಾಯಿಕ ಅಧಿಕಾರವನ್ನ ನೋಡುವುದಾದ್ರೆ, ನ್ಯಾಯಾಂಗೀಯ ಅಧಿಕಾರವನ್ನ ನೋಡುವುದಾದ್ರೆ, ಕ್ಯಾಬಿನೆಟ್ ನಿರ್ಣಯದ ಪ್ರಕಾರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ನೇಮಿಸುವುದು, ಕ್ಷಮಾದಾನ, ಶಿಕ್ಷೆಯನ್ನು ಕಡಿಮೆ ಮಾಡುವುದು ಅಥವಾ ಶಿಕ್ಷೆಯನ್ನು ಮುಂದೂಡುವುದು ಮುಂತಾದ ನ್ಯಾಯಿಕ ಕಾರ್ಯಗಳನ್ನ ಚಕ್ರವರ್ತಿ ನಿರ್ವಹಿಸುತ್ತಾರೆ. ಇದಿಷ್ಟು ಕೂಡ ಚಕ್ರವರ್ತಿ ಅಧಿಕಾರ ಮತ್ತೆ ಕಾರ್ಯಗಳಾಗಿರ್ತದೆ. ನೀವು ಇದಿಷ್ಟನ್ನ ಫಸ್ಟ್ ಪಾಯಿಂಟ್ ಆಗಿ ಬರ್ಕೊಳ್ಳಿ. ಫಸ್ಟ್ ಕಾರ್ಯಾಂಗೀಯ ಅಧಿಕಾರ, ಸೆಕೆಂಡ್ ಶಾಸನೀಯ ಅಧಿಕಾರ, 3ನೇದು ನ್ಯಾಯಿಕ ಅಧಿಕಾರ. ನಂತರ ಇದಿಷ್ಟು ಅಧಿಕಾರಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇನ್ನು ಚಕ್ರವರ್ತಿಯ ಸ್ಥಾನಮಾನವನ್ನ ನೋಡುವುದಾದ್ರೆ, ಜಪಾನಿನ ಚಕ್ರವರ್ತಿಯ ಅಧಿಕಾರ ಮತ್ತು ಕಾರ್ಯಗಳು ಕೇವಲ ಔಪಚಾರಿಕವಾಗಿದ್ದು ನಾಮಮಾತ್ರ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಾನೆ. ನೂತನ ಸಂವಿಧಾನದಡಿಯಲ್ಲಿ ಚಕ್ರವರ್ತಿಯನ್ನು ರಾಷ್ಟ್ರದ ಹಾಗೂ ಜನತೆಯ ಐಕ್ಯದ ಸಂಕೇತವನ್ನಾಗಿ ಮಾಡಲಾಗಿದೆ. ಆತನು ಆಳುವವನೇ ಹೊರತು ಆಡಳಿತ ನಡೆಸುವವನಲ್ಲ. ಆತನಿಗೆ ನೈಜ ಅಧಿಕಾರಗಳಿಲ್ಲ. ಅವನು ಆಳ್ತಾನೆ ಅಷ್ಟೇ ಬಿಟ್ಟರೆ ಆಡಳಿತ ಅವನೇ ನಡೆಸುವುದಲ್ಲ. ಅವನಿಗೆ ಮತ್ತೆ ನಿಜವಾದ ಅಧಿಕಾರಗಳು ಕೂಡ ಇಲ್ಲ. ಯಾಕೆಂದ್ರೆ ಮಂತ್ರಿಮಂಡಲದ ಸಲಹೆ ಮೇರೆಗೇನೆ ಏನು ಚಕ್ರವರ್ತಿ ಇರ್ತಾನೆ ಅವರು ಆಡಳಿತವನ್ನ ನಡೆಸ್ತಾರೆ. ಶಾಸನೀಯ ಮತ್ತು ಆಡಳಿತ ವಿಷಯಗಳಲ್ಲಿ ಚಕ್ರವರ್ತಿಗೆ ಅಷ್ಟೇನು ಪರಿಣಾಮಕಾರಿಯಾದ ಪಾತ್ರವಿರುವುದಿಲ್ಲ. ತಾಂತ್ರಿಕವಾಗಿ ಹೇಳುವುದಾದ್ರೆ ಆತನು ರಾಜ್ಯದ ಮುಖ್ಯಸ್ಥನಲ್ಲ, ಕೇವಲ ರಾಜ್ಯದ ಸಂಕೇತವಷ್ಟೇ ಆಗಿರ್ತಾನೆ. ಚಕ್ರವರ್ತಿಯು ಕಾನೂನಿಗಿಂತಲೂ ಮಿಗಿಲಾದವನಲ್ಲ. ಆತನು ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ನಡೆಯಬೇಕು. ಬ್ರಿಟನ್ನಿನ ರಾಣಿಗೆ ಹೋಲಿಸಿದರೆ ಜಪಾನ್ ಚಕ್ರವರ್ತಿಗೆ ಅಧಿಕಾರವೇ ಇಲ್ಲ ಎಂದು ಹೇಳಬಹುದಾಗ್ತದೆ. ಬ್ರಿಟನ್ನಿನ ಅರಸನು ಸಮಾಲೋಚಿಸುವ ಹಕ್ಕು, ಪ್ರೋತ್ಸಾಹಿಸುವ ಹಕ್ಕು ಮತ್ತು ಎಚ್ಚರಿಕೆ ನೀಡುವ ಹಕ್ಕುಗಳನ್ನು ಹೊಂದಿದ್ದಾರೆ. ಆದರೆ ಜಪಾನ್ ಚಕ್ರವರ್ತಿಗೆ ಇವು ಯಾವುವೂ ಇಲ್ಲ. ಇಂಗ್ಲೆಂಡಿನ ಅರಸರಿಗೆ ಸರ್ಕಾರದಲ್ಲಿ ನಿರ್ದಿಷ್ಟವಾದ ಸ್ಥಾನವಿದೆ. ಇಂತಹ ಸ್ಥಾನವನ್ನ ಜಪಾನ್ ಚಕ್ರವರ್ತಿಗೆ ನೀಡಿಲ್ಲ. ಸೊ ಇಲ್ಲಿ ಏನ್ ನಮ್ಗೆ ಅರ್ಥ ಆಗುತ್ತಂದ್ರೆ, ಜಪಾನ್ ಚಕ್ರವರ್ತಿ ಕೇವಲ ನಾಮ ಮಾತ್ರ ಆಗಿರ್ತಾನೆ, ಮತ್ತೆಲ್ಲವೂ ಕೂಡ ಮಂತ್ರಿಮಂಡಲದ ನಿರ್ದೇಶನದ ಮೇರೆಗೆ ನಡೀತದೆ. ಅವನಿಗೆ ಇಲ್ಲಿ ಯಾವುದು ತನ್ನ ಸಮಾಲೋಚನೆ ಮಾಡುವುದು ಅಥವಾ ಪ್ರೋತ್ಸಾಹಿಸುವ ಹಕ್ಕು, ಎಚ್ಚರ ನೀಡುವ ಹಕ್ಕು ಯಾವುದು ಕೂಡ ಇರುವುದಿಲ್ಲ. ಬ್ರಿಟನ್ ರಾಜನಿಗೆ ಹೋಲಿಸಿದ್ರೆ ಅದು ಯಾವ ಹಕ್ಕು ಕೂಡ ಅವನಿಗೆ ಇರುವುದಿಲ್ಲ. ಹಾಗೇನೆ ಸರ್ಕಾರದಲ್ಲಿ ನಿರ್ದಿಷ್ಟವಾದ ಸ್ಥಾನಮಾನ ಕೂಡ ಅವನಿಗೆ ಇರುವುದಿಲ್ಲ. ಜಪಾನ್ ಚಕ್ರವರ್ತಿ ಅವನು ಕೇವಲ ಔಪಚಾರಿಕವಾಗಿರ್ತದೆ ಅಥವಾ ನಾಮ ಮಾತ್ರ ಮುಖ್ಯಸ್ಥನಾಗಿ ಕಾರ್ಯವಹಿಸ್ತಾನೆ ಜಪಾನ್ನ ಚಕ್ರವರ್ತಿ. ಅಂದ್ರೆ ಸಂವಿಧಾನದಲ್ಲಿ ಅವನೊಂದು ಸಂಕೇತವಾಗಿರ್ತಾನೆ. ಒಬ್ಬ ಚಕ್ರವರ್ತಿ ಇದ್ದಾನೆ ಎನ್ನುವುದು ಹೇಳುವುದಕ್ಕಷ್ಟೇ ಆಗಿರ್ತದೆ ಹೊರತು ಅವನಿಗೆ ನೈಜವಾದ ಅಧಿಕಾರ ಕೂಡ ಯಾವುದು ಅಲ್ಲಿ ಇರ್ಲಿಲ್ಲ. ಅವನು ಆಳುವವನೇ ಹೊರತು ಆಡಳಿತ ನಡೆಸುವವನಲ್ಲ. ಅವನಿಗೆ ನೈಜ ಅಧಿಕಾರಗಳಿಲ್ಲ. ಮಂತ್ರಿಮಂಡಲದ ಸಲಹೆ ಮೇರೆಗಷ್ಟೇ ಅವನು ಕೆಲಸ ಮಾಡ್ತಾನೆ ಎನ್ನುವುದನ್ನ ನಾವಿಲ್ಲಿ ನೋಡ್ಕೋಬಹುದು. ಅಂದ್ರೆ ಕೇವಲ ಸಂಕೇತ ಅಷ್ಟೇ, ಕಾನೂನಿಗಿಂತಲೂ ಅವನೇನು ಮಿಗಿಲಾದವನಲ್ಲ. ಮತ್ತೆ ಅವನು ಸಂವಿಧಾನದ ನಿಯಮಗಳೇನಿದೆ ಅದಕ್ಕೆ ಅನುಗುಣವಾಗಿ ಅವನು ಇರಬೇಕು. ಬ್ರಿಟನ್ ರಾಣಿಗೆ ಹೋಲಿಸಿದ್ರೆ ಜಪಾನ್ ಚಕ್ರವರ್ತಿಗೆ ಜಾಸ್ತಿ ಅಧಿಕಾರ ಇಲ್ಲ ಎಂದು ಕೂಡ ಇಲ್ಲಿ ಹೇಳಬಹುದಾಗ್ತದೆ. ಒಟ್ಟಾರೆಯಾಗಿ ಜಪಾನ್ ಚಕ್ರವರ್ತಿ ನಾಮ ಮಾತ್ರವಾಗಿರ್ತಾನೆ. 1947ರ ಸಂವಿಧಾನ ರಚನೆಯಾದ ನಂತರ ಅವನ ಅಧಿಕಾರ ನೈಜವಾಗಿರುವುದಿಲ್ಲ. ಅಂದ್ರೆ ಮಂತ್ರಿಮಂಡಲ ಏನಿರ್ತದೆ ಅವರ ಅಂಗದಲ್ಲಿ ಅಥವಾ ಅವರ ಸಲಹೆ ಮೇರೆಗೆ ಅವನು ಆಡಳಿತವನ್ನ ನಡೆಸಬೇಕಾಗ್ತದೆ. ಇದಿಷ್ಟು ಕೂಡ ಚಕ್ರವರ್ತಿಯ ಸ್ಥಾನಮಾನವಾಗಿರ್ತದೆ. ಹೀಗೆ ಜಪಾನಿನ ಚಕ್ರವರ್ತಿಗೆ ಇಂಗ್ಲೆಂಡಿನ ದೊರೆಗಿಂತ ಕಡಿಮೆ ಅಧಿಕಾರಗಳಿರ್ತದೆ. ಆದರೆ ಜನರಲ್ಲಿ ಚಕ್ರವರ್ತಿಯ ಬಗ್ಗೆ ಜಪಾನಿನಲ್ಲಿ ತುಂಬಾ ಆದರ ಮತ್ತೆ ಗೌರವಗಳಿದೆ. 2000 ವರ್ಷಗಳ ಜಪಾನಿನ ಐಕ್ಯತೆ ಮತ್ತು ಸುಭದ್ರತೆಗಳ ಸಂಕೇತವಾಗಿ
ಚಕ್ರವರ್ತಿಗಳು ಇರ್ತಾರೆ. ಅಂದ್ರೆ ಜಪಾನ್ ಚಕ್ರವರ್ತಿಗೆ ಇಂಗ್ಲೆಂಡ್‌ನವರಿಗಿಂತ ಕಡಿಮೆ ಅಧಿಕಾರಗಳಿದ್ರೂ ಕೂಡ ಚಕ್ರವರ್ತಿಯ ಬಗ್ಗೆ ಜನರಿಗೆ ಅತಿಯಾದ ಆದರ ಮತ್ತು ಗೌರವಗಳಿರ್ತದೆ. 2000 ವರ್ಷಗಳ ಇತಿಹಾಸ ಮತ್ತೆ ಸುಭದ್ರತೆಯ ಸಂಕೇತವಾಗಿ ಈ ಚಕ್ರವರ್ತಿಗಳೆಲ್ಲ ಇರ್ತಾರೆ. ಅಂದ್ರೆ ಅವರಿಗೆ ಅಷ್ಟು ಮಹತ್ವವಿರ್ತದೆ ಚಕ್ರವರ್ತಿಗಳಿಗೆ. ರಾಷ್ಟ್ರ ಪ್ರೇಮ ಜನರಲ್ಲಿ ಉತ್ಕರ್ಷವಾಗಿರಲು ಸಿಂಹಾಸನಕ್ಕೆ ಮತ್ತು ಅವರು ನೀಡುವ ಗೌರವವೇ ಮುಖ್ಯ ಕಾರಣವಾಗಿರ್ತದೆ. ಅಂದ್ರೆ ಅವರಿಗೆ ಎಷ್ಟು ರಾಷ್ಟ್ರ ಪ್ರೇಮವಿದೆ ಅದು ಅವರು ಅವರ ಸಿಂಹಾಸನಕ್ಕೆ ಚಕ್ರವರ್ತಿ ಸಿಂಹಾಸನಕ್ಕೆ ನೀಡುವ ಗೌರವದಿಂದಲೇ ಅರ್ಥವಾಗ್ತದೆ ಅಂತ ಹೇಳ್ಬೋದು. ಇಂದಿಗೂ ಚಕ್ರವರ್ತಿಯು ರಾಷ್ಟ್ರದ ಇತಿಹಾಸ ಪರಂಪರೆ ಮತ್ತು ಸಾಧನೆಗಳ ಜೀವಂತ ಸಂಕೇತವಾಗಿದ್ದಾರೆ. ಇವತ್ತಿಗೂ ಕೂಡ ಚಕ್ರವರ್ತಿ ರಾಷ್ಟ್ರದ ಇತಿಹಾಸ ಅಥವಾ ಅವರ ಪರಂಪರೆ ಮತ್ತೆ ಸಾಧನೆಗಳ ಮೂಲಕ ಅವರು ಜೀವಂತವಾಗಿದ್ದಾರೆ ಎಂದು ಹೇಳಬಹುದು. ಇನ್ನು ವಾಸ್ತವಿಕವಾಗಿ ಹೇಳುವುದಾದ್ರೆ ಚಕ್ರವರ್ತಿಯು ಜಪಾನಿಯರ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾ ಅಪಾರವಾದ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ಗಳಿಸಿದ್ದಾರೆ. ಇದಿಷ್ಟು ಕೂಡ ಜಪಾನ್ನ ಚಕ್ರವರ್ತಿಗೆ ಸಂಬಂಧಿಸಿದ್ದಾಗಿರ್ತದೆ. ಅಂದ್ರೆ ಒಟ್ಟಾರೆಯಾಗಿ ಅವರಿಗೆ ಅಧಿಕಾರ ಕಾರ್ಯಗಳು ಇಲ್ಲದಿದ್ರು ಕೂಡ ಅತಿಯಾಗಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ಎಲ್ಲವನ್ನು ನಡೆಸಿದ್ರು ಕೂಡ ಜಪಾನಿನ ಜನರು ಅಥವಾ ಏನು ಪ್ರಜೆಗಳೇನಿದ್ದಾರೆ ಅವರೆಲ್ಲರೂ ಆ ಅಧಿಕಾರ ಅಥವಾ ಸಿಂಹಾಸನಕ್ಕೆ ಆ ರಾಜನಿಗೆ ಅತಿಯಾದ ಗೌರವವನ್ನ ನೀಡ್ತಾರೆ. ಮತ್ತೆ ಅವರ ಪರಂಪರೆಯನ್ನ ನೋಡ್ತಾ ಹೋದ್ರೆ ಒಂದು ತುಂಬಾ ಚೆನ್ನಾಗಿರ್ತದೆ. ಅವರು ನೀಡುವ ಗೌರವಗಳಿಂದಲೇ ಆ ಒಂದು ಸಿಂಹಾಸನಕ್ಕೆ ಇನ್ನು ಹೆಚ್ಚಿನ ಗೌರವ ಬರ್ತದೆ. ಮತ್ತೆ ಇತಿಹಾಸ ಪರಂಪರೆಯಲ್ಲಿ ಅವರು ಇನ್ನೂ ಜೀವಂತವಾಗಿರ್ತಾರೆ ಅವರ ಸಾಧನೆಗಳು. ವಾಸ್ತವಿಕವಾಗಿ ಹೇಳುವುದಾದ್ರೆ ಜಪಾನಿನ ಚಕ್ರವರ್ತಿಯು ಜಪಾನಿಯರ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾ ಅವರ ಅಪಾರವಾದ ಪ್ರಭಾವ ಅಧಿಕಾರ ಹಾಗೂ ಪ್ರತಿಷ್ಠೆಯನ್ನು ಅವರು ಗಳಿಸಿರ್ತಾರೆ. ಅಂದ್ರೆ ಜನರ ಮನಸ್ಸಿನಲ್ಲಿ ಪ್ರಜೆಗಳ ಮನಸ್ಸಿನಲ್ಲಿ ಚಕ್ರವರ್ತಿಗೆ ತುಂಬಾ ಗೌರವ ಮತ್ತೆ ಮಹನೀಯರಾಗಿ ಚಕ್ರವರ್ತಿಗಳು ಇರ್ತಾರೆ ಎನ್ನುವುದನ್ನ ನಾವಿಷ್ಟು ನೋಡಬಹುದು. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರ್ತದೆ, ಜಪಾನಿನ ಚಕ್ರವರ್ತಿ ಅಧಿಕಾರ ಕಾರ್ಯಗಳು. ಸೊ ನೀವು ಪೀಠಿಕೆ ಬರಿಬೇಕು. ಹಾಗೇನೆ ಅವರ ಚುನಾಯಿತರು ಹೇಗೆ ಆಗಿರ್ತಾರೆ ಅದಿಷ್ಟನ್ನ ನೋಡ್ಬೋದು ನಾವು. ಇಂಪೀರಿಯರ್ ಹೌಸ್ಲ ಮೂಲಕ ಎಲ್ಲ ನಡೀತದೆ ಅವರ ಚುನಾವಣೆ ಎಲ್ಲ. ಹಾಗೆ ಅವರ ಅಧಿಕಾರ ಮತ್ತೆ ಕಾರ್ಯಗಳನ್ನು ನೋಡ್ಬೋದು. ನಂತರ ಚಕ್ರವರ್ತಿಯ ಸ್ಥಾನಮಾನವನ್ನ ಸ್ವಲ್ಪ ವಿವರಣೆ ಮಾಡಬೇಕು. ಇದಿಷ್ಟು ಕೂಡ ಬರೆದ್ರೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಹಾಗೆ ಇದನ್ನ ನೀವು ಒಂದ್ಸಲ ಕೇಳಿಕೊಂಡು ವಿಡಿಯೋನ ಬ್ರೀಫ್ ಆಗಿ ನೀವು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೋದು ನಿಮ್ಮದೇ ವಾಕ್ಯದಲ್ಲಿ. ಹಾಗೂ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ನಾನು ಹೇಳ್ತಾ ಇರೋದು ಸ್ಪೀಡ್ ಆದ ದಯವಿಟ್ಟು ನೀವು ಸ್ಪೀಡ್ ಅಲ್ಲಿ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ ಅಂತ ಹೇಳ್ಕೊಳ್ತಾ, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಅರ್ಥವಾಗದೇ ಇರುವಂತಹ ವಿಷಯವಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.